ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕ ದೇವರುಗಳೆಲ್ಲರಿಗೂ ನಮಸ್ಕಾರಗಳು. 2026ರ 12 ರಾಶಿಗಳ ಮಾಸ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಗಸ್ಟ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ 26 ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನು ತಿಳಿಯೋಣ. ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ಶುಭ ಫಲಗಳಿದ್ದಾವೆ ಎಂಬುದನ್ನು ತಿಳಿಬೇಕು. ಈ ಮಾಸ ಧನಲಾಭವಾಗಬಹುದು, ಆದರೆ ಸ್ವಲ್ಪ ನಿಧಾನದಲ್ಲಿ ಧನಲಾಭವಾಗುತ್ತೆ. ಸ್ವಲ್ಪ ನಿಧಾನದಲ್ಲಿ ನಿಮಗೆ ಧನಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತೀರಿ. ಬಂಧುಗಳಿಂದ ಸಹಕಾರ ಸಿಗುತ್ತದೆ ಹಾಗೂ ರಹಸ್ಯ ಒಡಂಬಡಿಕೆಗಳಿಗೆ ಈ ಮಾಸದಲ್ಲಿ ನೀವು ಸಹಿಯನ್ನು ಕೂಡ ಮಾಡ್ತೀರಿ. ಮಿತ್ರರ ಸಹಕಾರದಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ. ಸರಕಾರಿ ಉದ್ಯೋಗದಲ್ಲಿ ಯಶಸ್ಸು, ಸರ್ಕಾರದಿಂದ ಒಂದು ಪತ್ರ ಕೂಡ ನಿಮಗೆ ಈ ಮಾಸದಲ್ಲಿ ಬರಬಹುದು. ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ. ನೀವು ಯಾವುದೇ ಕೆಲಸವನ್ನು ಈ ತಿಂಗಳಲ್ಲಿ ಮಾಡಿದರೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಭೂಮಿ ವ್ಯವಹಾರ ನಿಮಗೆ ಸಿದ್ಧಿಸುತ್ತೆ. ಈ ವಾರದಲ್ಲಿ ನೀವು ಭೂಮಿ ವ್ಯವಹಾರವನ್ನು ಏನಾದರೂ ಮಾಡಿದ್ದೇ ಆದರೆ ಈ ಮಾಸದಲ್ಲಿ ನಿಮಗೆ ಅದು ಸಿದ್ಧಿಸುತ್ತೆ. ಒಡ ಹುಟ್ಟಿದವರು ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಇನ್ನು ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ, ತುಂಬ ಆಸಕ್ತಿಯನ್ನು ವಹಿಸ್ತಾರೆ. ಇನ್ನು ಕೆಲವರಿಗೆ ಶಿಕ್ಷಣ ಮುಗಿದಿರ್ತಕ್ಕಂಥವರು ಹೊರದೇಶಗಳಿಗೆ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಅವಕಾಶ ಕೂಡ ಕಂಡುಬರುತ್ತದೆ. ಇನ್ನು ಐಷಾರಾಮಿ ವಸ್ತುಗಳನ್ನು ಕೊಳ್ಳಲಿದ್ದೀರಿ. ನೀವು ಅನೇಕ ಐಷಾರಾಮಿಗೋಸ್ಕರ ಕೆಲವು ವಸ್ತುಗಳನ್ನು ಕೊಂಡುಕೊಳ್ತೀರಿ. ಕೆಲವರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ, ಅದು ಕೂಡ ಕೆಲವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಹಳೆಯ ಮಿತ್ರರನ್ನು ಮೇಷರಾಶಿಯ ಬಂಧುಗಳು ಭೇಟಿ ಮಾಡ್ತೀರಿ. ಸಮಾಜದಲ್ಲಿ ನಿಮಗೆ ಪ್ರತಿಷ್ಠೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಕೌಟುಂಬಿಕ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಕೌಟುಂಬಿಕ ಸಮಾರಂಭಗಳೇನಿದ್ದಾವೆ ಅದರಲ್ಲಿ ನೀವು ಭಾಗವನ್ನು ವಹಿಸ್ತೀರಿ. ತುಂಬ ದಿನಗಳ ಕನಸು ಈ ಮಾಸದಲ್ಲಿ ನಿಮಗೆ ನನಸಾಗಲಿದೆ. ತುಂಬ ದಿನದಿಂದ ಇರತಕ್ಕಂಥ ಏನು ಕನಸು ಕಟ್ಟಿರ್ತೀರಿ ಅದು ನಿಮಗೆ ನನಸಾಗತ್ತೆ. ಸರ್ಕಾರಿ ನೌಕರರಿಗೆ, ರಾಜಕಾರಣಿಗಳಿಗೆ, ರೈತರಿಗೆ, ಗುತ್ತಿಗೆದಾರರಿಗೆ ಈ ಮಾಸ ಸಮಾಧಾನಕರವಾಗಿದೆ. ಇನ್ನು ಸಟ್ಟ, ಜೂಜು ಇವುಗಳಲ್ಲಿ ಕೆಲವರಿಗೆ ಅಲ್ಪ ಲಾಭ ಬರಬಹುದು. ಇನ್ನು ಅಶುಭ ಫಲಗಳತ್ತ ಹೋಗೋಣ. ಸಂಸಾರದಲ್ಲಿ ಹೆಂಡತಿ ಮಕ್ಕಳೊಡನೆ ಜಗಳ ಆಡ್ತೀರಿ, ಎಚ್ಚರಿಕೆ. ಪ್ರೇಮಿಗಳಿಗೆ ಅಪಮಾನ. ಕದ್ದು ಮುಚ್ಚಿ ಏನು ಪ್ರೇಮವನ್ನು ಮಾಡ್ತೀರಿ ನಿಮಗೆ ಈ ಮಾಸದಲ್ಲಿ ಅಪಮಾನ ಕಟ್ಟಿಟ್ಟ ಬುತ್ತಿ. ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. ಯಾಕಪ್ಪ ಅಂದರೆ ಜಗಳಾಡಿಕೊಂಡೇ ಕಾಲ ಕಳೀತಾ ಇರ್ತೀರಿ, ಆದ್ದರಿಂದ ಸುಖ ಇರೋದಿಲ್ಲ. ತಮ್ಮ ಮತ್ತು ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ನಿಮ್ಮ ತಮ್ಮ ಅಂದರೆ ಅಲ್ಲ, ನೀವು ನಿಮ್ಮ ಮತ್ತು ತಾಯಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ನಿಮ್ಮ ಸೋಮಾರಿತನದಿಂದ ನಷ್ಟ ಸಂಭವಿಸ್ತಕ್ಕಂಥ ಕಾರಣ ಕಂಡುಬರುತ್ತೆ.
ಯಾಕಪ್ಪ ಅಂದರೆ ನಿಮ್ಮ ಆತ್ಮೀಯರಿಂದಲೇ ನೀವು ಮೋಸ ಹೋಗ್ತೀರಿ. ನಿಮ್ಮ ಆತ್ಮೀಯರೇನಿದ್ದಾರೆ ಅವರು ನಿಮಗೆ ಮೋಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಿ. ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡಿ ಹಾಗೂ ಶಿವನ್ ನಾಮ ಜಪಿಸಿ, ಓಂ ನಮಃ ಶಿವಾಯ ಎಂದು ಯಾವಾಗಲೂ ಜಪಿಸಿ ಶಿವಮಂದಿರಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ನಿಮಗೆ ಈ ಮಾಸ ತುಂಬ ಶುಭವಾಗಿ. ವೃಷಭ ರಾಶಿಯವರ ಮಾಸ ಭವಿಷ್ಯ. ಕೆಲವರಿಗೆ ಆಸ್ತಿಯಿಂದ ಲಾಭ ಕೂಡ ಬರುತ್ತೆ. ನಿಮ್ಮ ಆರ್ಥಿಕ ಸುಧಾರಣೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಸುಧಾರಣೆ ಆಗುತ್ತೆ. ಕೆಲವು ವಸ್ತುಗಳನ್ನು ನೀವು ಮಾರುವುದರಿಂದ ಧನ ಲಾಭವನ್ನು ಪಡಿತೀರಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತುಂಬ ಯಶಸ್ಸು ಕೂಡ ಕಂಡುಬರುತ್ತೆ. ನಿಮ್ಮ ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಲಭಿಸುತ್ತೆ. ಅನೇಕ ದಿನಗಳಿಂದ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಈ ಮಾಸದಲ್ಲಿ ಸಿಗುತ್ತೆ. ಕೆಲವು ಪ್ರೇಮಿಗಳಿಗೆ ಪ್ರೇಮವನ್ನು ಮಾಡ್ಕೊಂಡೇನಿರ್ತೀರಿ, ಕೆಲವು ಪ್ರೇಮಿಗಳಿಗೆ ವಿವಾಹ ಕೂಡ ಈ ಮಾಸದಲ್ಲಿ ಆಗುತ್ತೆ. ನಿಮ್ಮ ಪ್ರತಿಸ್ಪರ್ಧಿಗಳು ದೂರ ಆಗುತ್ತಾರೆ. ನಿಮಗೆ ಏನು ಶತ್ರುಗಳಿದ್ರು, ಪ್ರತಿಸ್ಪರ್ಧಿಗಳಿದ್ರು, ಅವರೆಲ್ಲ ಈ ಮಾಸದಲ್ಲಿ ಒಂದು ಸವಾಸ ಬೇಡ ಅಂತ ದೂರ ಹೋಗ್ತಾರೆ. ಆಗ ನಿಮಗೆ ತುಂಬ ಧನ ಲಾಭ ಕೂಡ ಆಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಲಾಭ ಹೆಚ್ಚುತ್ತೆ. ಈ ಮಾಸದಲ್ಲಿ ನೀವು ಒಂದು ಶುಭ ಸುದ್ದಿಯನ್ನು ಕೇಳ್ತೀರಿ. ನಿಮ್ಮ ಪ್ರತಿಷ್ಠೆ ಕೂಡ ಈ ಮಾಸದಲ್ಲಿ ಹೆಚ್ಚಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ಮಿತ್ರರು ನಿಮಗೆ ಲಭ್ಯವಾಗ್ತಾರೆ. ಕಾರ್ಮಿಕರು, ಸರ್ಕಾರಿ ನೌಕರರು, ರಾಜಕಾರಣಿಗಳಿಗೆ ಈ ಮಾಸ ಶುಭಕರವಾಗಿದೆ. ಇನ್ನು ಅಶುಭ ಫಲಗಳನ್ನು ನೋಡ್ತಾ ಹೋಗೋಣ. ಕುಟುಂಬದಲ್ಲಿ ಜಗಳ. ನಿಮ್ಮ ಕುಟುಂಬದಲ್ಲಿ ಜಗಳ ಕಂಡುಬರುತ್ತೆ. ಎಚ್ಚರವಾಗಿರಿ. ಭೂಮಿ ಇತರೆ ವ್ಯವಹಾರದಲ್ಲಿ ತೊಂದರೆ. ಭೂಮಿ ಹಾಗೂ ಇತರೆ ಯಾವುದೇ ವ್ಯವಹಾರವನ್ನು ಮಾಡೋಕ್ಕೋದ್ರೂ ತೊಂದರೆ ಆಗುತ್ತೆ. ಎಚ್ಚರ. ಆಕಸ್ಮಿಕ ಖರ್ಚುಗಳು ನಿಮ್ಮತ್ತ ಹುಡುಕಿಕೊಂಡು ಬರ್ತವೆ. ಹುಷಾರಾಗಿರಿ. ನೀವು ಆಡ್ತಕ್ಕಂಥ ಮಾತುಗಳ ಮೇಲೆ ನಿಗಾ ಇರಲಿ. ನಾನು ಏನು ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡ್ತಾ ಇದ್ದೀನಿ ಎಂಬುದರ ಮೇಲೆ ಈ ವೃಷಭ ರಾಶಿಯವರು ನಿಗಾ ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಲ್ಲದೆ ನಿಮ್ಮ ಆತ್ಮೀಯರಿದಾರಲ್ಲ, ಅವರಿಂದ ನೀವು ವಂಚನೆಗೆ ಕೂಡ ಒಳಗಾಗ್ತೀರಿ. ನೀವು ತುಂಬ ಆತ್ಮೀಯರು ಅಂತ ನಂಬ್ತೀರಿ. ನಿಮಗೆ ಮೋಸವನ್ನು ಮಾಡ್ತಕ್ಕಂಥ ಬುದ್ಧಿ ಇರ್ತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಖಂಡಿತವಾಗಿಯೂ ಮೋಸ ಮಾಡ್ತಾರೆ. ಅವರನ್ನು ನಂಬೋದಕ್ಕೆ ಹೋಗಬೇಡಿ. ಕೆಲವರಿಗೆ ವಾಹನದಿಂದ ಅಪಘಾತ ಸಂಭವಿಸುತ್ತೆ. ಎಚ್ಚರವಾಗಿ ವಾಹನವನ್ನು ಚಲಾಯಿಸಿ. ಅಲ್ಲದೆ ಆರೋಗ್ಯದ ಕಡೆ ಎಚ್ಚರವಿರಲಿ. ನಿಮ್ಮ ಆರೋಗ್ಯದ ಕಡೆ ಎಚ್ಚರವಿರಬೇಕು. ಇಲ್ಲ ಅಂದರೆ ನಾವು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಇದು ಮುಗಿಸ್ತೀನಿ, ಅದು ಮುಗಿಸ್ತೀನಿ ಅಂತ ನೀವು ಹೋಗಿದ್ದೇ ಆದರೆ ಅದರಿಂದ ನಿಮ್ಮ ಆರೋಗ್ಯ ಹಾಳಾಗಿ ಹೋಗುತ್ತೆ. ಆದ್ದರಿಂದ ಎಚ್ಚರವಾಗಿ ಇರಿ. ಇನ್ನು ಕೆಲವರಿಗೆ ಅಧಿಕಾರ ಕುತ್ತು ಬರುತ್ತೆ. ಅಧಿಕಾರದಲ್ಲಿ ಕೆಲವರಿಗೆ ಕುತ್ತು ಸಂಭವಿಸುತ್ತೆ. ನೀವು ಹಿರಿಯರಿಗೆ ತುಂಬ ನೋಯಿಸ್ತಾ ಇದ್ದೀರಿ. ಈಗ ನೀವೇನು ಮಾಡ್ತೀರಿ, ವೃಷಭ ರಾಶಿಯವರು ಹಿರಿಯರಿಗೆ ನೋವನ್ನು ಉಂಟು ಮಾಡ್ತಾ ಇದ್ದೀರಿ. ಎಚ್ಚರಿಕೆ. ಹಿರಿಯರಿಗೆ ಖಂಡಿತವಾಗೂ ನೋವುಂಟು ಮಾಡಬೇಡಪ್ಪ. ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮನಸ್ಸು ನೋಯಿಸಬೇಡಿ. ಅದರಿಂದ ನೀವು ತೊಂದರೆಯನ್ನು ಅನುಭವಿಸ್ತೀರಿ. ಆದ್ದರಿಂದ ಕಷ್ಟ ಬರುತ್ತೆ. ಎಚ್ಚರವಾಗಿರಿ. ಕಳ್ಳರು ವೈರಿಗಳಿಂದ ತೊಂದರೆಯೇ ಕಟ್ಟಿಟ್ಟ ಬುತ್ತಿ. ಎಚ್ಚರಿಕೆಯಿಂದ ಇರಿ. ನ್ಯಾಯಾಲಯದಿಂದಲೂ ಕೂಡ ನಿಮಗೆ ತೊಂದರೆ ಸಂಭವಿಸ್ಬೋದು.
ಅದರಿಂದ ಕೂಡ ಎಚ್ಚರಿಕೆಯಿಂದ ಇರಿ. ಕಳ್ಳ ದಾರಿಯಲ್ಲಿ ಹಣ ಮಾಡೋಕ್ಕೆ ಹೋಗ್ತೀರಿ. ವೃಷಭ ರಾಶಿಯವರಾದ ನೀವು ಕಳ್ಳ ದಾರಿಯಲ್ಲಿ ಬೇಗ ದಡೀರ್ ಶ್ರೀಮಂತರಾಗಬೇಕು ಅಂತ ಹೋಗ್ತೀರಿ. ಎಚ್ಚರವಾಗಿರಿ. ಈಗ ನೀವೇನು ಮಾಡಬೇಕು ಅಂದರೆ ಓಂ ನಮಃ ಶಿವಾಯ ಎಂದು ಯಾವಾಗಲೂ ಪಠಿಸಿ. ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ದುರ್ಗಾದೇವಿಯ ಪೂಜೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗಲಿ. ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಯೋಣ. ವ್ಯಾಪಾರದಲ್ಲಿ ಲಾಭವಾಗುತ್ತೆ. ನೀವು ಏನೇನು ವ್ಯಾಪಾರ ಮಾಡ್ತೀರಾ ಅದರಲ್ಲಿ ಲಾಭ ಕೂಡ ಆಗುತ್ತೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆ. ನಿಮ್ಮ ಮಕ್ಕಳು ಅಥವಾ ಬೇರೆಯವರು ನೀವು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತೀವಿ ಇದ್ದರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಕಳಿಸ್ಕೊಡಿ. ಅವರಿಗೆ ತುಂಬ ಒಳ್ಳೆಯದಾಗತ್ತೆ. ನೀವು ಹಿಡಿದ ಕೆಲಸದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇದೆ, ನೆಮ್ಮದಿ ಕಂಡುಬರುತ್ತೆ. ಆಧ್ಯಾತ್ಮ, ದೇವರು, ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಆಸಕ್ತಿಯನ್ನು ತೋರಿಸ್ತೀರಿ. ಈ ಮಾಸದಲ್ಲಿ ಸಣ್ಣ ಪ್ರವಾಸವನ್ನು ಕೈಗೊಳ್ತೀರಿ. ಯಾರ ಜೊತೆಯಲ್ಲಿ? ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸಗಳನ್ನು ನೀವು ಮಾಡ್ತೀರಿ. ಇನ್ನು ಕೆಲವರು ನಿಮ್ಮ ಹುಟ್ಟೂರಿಗೆ ಹೋಗ್ತಕ್ಕಂಥ ಸಂಭವವಿದೆ. ನೀವು ಹುಟ್ಟೂರಿಗೆ ಹೋಗಿ ಬಂದಿದ್ದೇ ಆದರೆ ನಿಮಗೆ ಶುಭ ಫಲಗಳು ಲಭಿಸುತ್ತವೆ. ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಆದ್ದರಿಂದ ತುಂಬ ಸಂತಸ ಕೂಡ ನಿಮಗೆ ಕಂಡುಬರುತ್ತೆ. ಈ ಮಾಸ ಅದೃಷ್ಟ ಹಾಗೂ ಅಭಿವೃದ್ಧಿಯನ್ನು ತರಲಿದೆ. ಮಿಥುನ ರಾಶಿಯವರಿಗೆ ಈ ಮಾಸ ಅಂದರೆ ಆಗಸ್ಟ್ ಮಾಸ ಅದೃಷ್ಟ ಮತ್ತು ಅಭಿವೃದ್ಧಿಯನ್ನು ತರುತ್ತೆ. ಪ್ರೇಮಿಗಳಿಗೆ ಜಯ. ಏನು ಪ್ರೇಮ ಲವ್ವು ಇದು ಮಾಡ್ತಾ ಇರ್ತೀರಿ, ನಿಮಗೆ ಜಯವಾಗುತ್ತೆ. ಸರಕಾರಿ ನೌಕರರು, ರಾಜಕಾರಣಿಗಳು, ಕಾರ್ಮಿಕರು, ಗುತ್ತಿಗೆದಾರರಿಗೆ ಈ ಮಾಸ ತುಂಬ ಸಮಾಧಾನಕರವಾಗಿದೆ. ಇನ್ನು ಅಶುಭ ಫಲಗಳು, ಮಿಥುನ ರಾಶಿಯವರ ಅಶುಭ ಫಲಗಳನ್ನು ನೋಡೋದಾದರೆ ಆರೋಗ್ಯದಲ್ಲಿ ಏರುಪೇರು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ನಿಮ್ಮ ಕಠಿಣ ಮಾತುಗಳಿಂದ ಸಂಬಂಧ ಹಾಳಾಗೋಗುತ್ತೆ. ನೀವು ತುಂಬ ಕಠಿಣವಾಗಿರ್ತಕ್ಕಂಥ ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವರಾಗಿರುವುದರಿಂದ ಸಂಬಂಧಗಳು ಹಾಳಾಗೋಗ್ತವೆ. ಎಚ್ಚರವನ್ನು ವಹಿಸಿ. ಇನ್ನು ರಕ್ತ ಸಂಬಂಧ ಕಾಯಿಲೆಗಳು, BP, ಶುಗರು, ಹಾಗೆಯೇ ಹೃದಯ ರೋಗ ಇತ್ಯಾದಿ ರಕ್ತ ಸಂಬಂಧ ಕಾಯಿಲೆಗಳು ಈ ಮಾಸದಲ್ಲಿ ಹೆಚ್ಚಾಗಬಹುದು. ವೈದ್ಯರ ಸಲಹೆಯನ್ನು ಪಡೆಯಿರಿ. ಅಗ್ನಿಯಿಂದ ಅಪಾಯ ಆಗುತ್ತೆ, ಎಚ್ಚರ. ಅದೇ ರೀತಿ ಆಯುಧಗಳು, ಮಕ್ಕಳುಗಳಿಗೆ ಹಾಗೂ ನೀವಾಗಲಿ ಆಯುಧಗಳನ್ನು ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು. ನಿಮ್ಮ ಅಹಂ ನಿಮ್ಮನ್ನು ಸರ್ವನಾಶ ಮಾಡುತ್ತೆ. ನಿಮ್ಮ ಅಹಂ, ನಂದು, ನಾನೇನು ತಿಳ್ಕೊಂಡಿದ್ದೀರ ನನ್ನ ನೀವು, ಏನು ಬೇಕಾದರೂ ಮಾಡ್ತೀನಿ ಎಂಬತಕ್ಕಂಥ ಅಹಂ ಏನಿದೆ ಅದು ನಿಮ್ಮನ್ನು ಸರ್ವನಾಶದತ್ತ ಕರೆದೊಯ್ಯುತ್ತೆ, ನಿಮ್ಮನ್ನು ಸರ್ವನಾಶ ಮಾಡುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಮಿಥುನ ರಾಶಿಯ ಮಿತ್ರರೇ, ಜೂಜು, ಲಾಟರಿ, ಸಟ್ಟ, ಹೂಡಿಕೆ ಇವುಗಳನ್ನು ಮಾಡೋದಕ್ಕೆ ಖಂಡಿತ ಹೋಗಬೇಡಿ.
ಇದರಿಂದ ಭಾರೀ ನಷ್ಟವನ್ನು ನೀವು ಅನುಭವಿಸುತ್ತೀರಿ. ಈಗ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದೇವಾಲಯಕ್ಕೆ ಹೋಗಿ ಪೂಜಿಸಿ ಓಂ ನಮಃ ಶಿವಾಯವನ್ನು ಯಾವಾಗಲೂ ಪಠಿಸಿ. ಜೊತೆಗೆ ನಿಮ್ಮ ಮನದೇವರನ್ನು ನೆನೆಯುವುದನ್ನು ಖಂಡಿತ ಬಿಡಬೇಡಿ. ನಿಮಗೆ ಶುಭವಾಗಲಿ. ಕಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಯೋಣ. ಶುಭ ಫಲಗಳು. ಕಟಕ ರಾಶಿಯವರಾದ ನಿಮಗೆ ಈ ಮಾಸದಲ್ಲಿ ಯಾವ ಯಾವ ಶುಭ ಫಲಗಳು ಕಂಡುಬರ್ತವೆ ನೋಡೋಣ. ನಿಮ್ಮ ಆಪ್ತರೊಂದಿಗೆ ಸಂತಸವಾಗಿರ್ತೀರಿ. ನಿಮ್ಮ ಆಪ್ತರೇನಿದ್ದಾರೆ ಅವ್ರ ಜೊತೆಗೆ ಸಂತಸವಾಗಿ ಓಡಾಡ್ಕೊಂಡಿರ್ತೀರಿ. ಆಸ್ತಿ ವಿಚಾರದಲ್ಲಿ ದೃಢವಾದ ನಿರ್ಧಾರವೊಂದನ್ನು ತೆಗೆದುಕೊಳ್ಳುತ್ತೀರಿ. ಹಾಗೂ ಸಂದರ್ಶನದಲ್ಲಿ ನೀವು ಯಾರನ್ನಾದರೂ ನೋಡೋದಕ್ಕೆ ಸಂದರ್ಶಿಸಲು ಹೋದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಸಮಯ ಕಟಕ ರಾಶಿಯವರಿಗೆ ಜೀವನದಲ್ಲಿ ಅಭಿವೃದ್ಧಿಯ ಸಮಯವಾಗಿದೆ. ಕಟಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಸಮಯ ಈ ಮಾಸವಾಗಿದೆ. ಈ ಮಾಸ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿದೆ. ಹಾಗೂ ಫಲಿತಾಂಶ ಬರದಲ್ಲೇ ಇರತಕ್ಕಂಥವ್ರಿಗೂ ಕೂಡ ಉತ್ತಮ ಫಲಿತಾಂಶ ಈ ಮಾಸದಲ್ಲಿ ದೊರೆಯುತ್ತದೆ. ಆಕಸ್ಮಿಕವಾಗಿ ಧನಲಾಭ ಕೂಡ ಆಗುತ್ತೆ. ಹಣಕಾಸಿನ ಹರಿವು ಉತ್ತಮವಾಗಿ ಕಂಡುಬರುತ್ತೆ. ನಿಮಗೆ ಜನಗಳಿಂದ ಮನ್ನಣೆ ಕೂಡ ಕಟಕ ರಾಶಿಯವರಿಗೆ ದೊರೆಯಲಿದೆ. ಜನ ಮನ್ನಣೆ ನಿಮಗೆ ದೊರೆಯುತ್ತೆ. ನಿಮಗೆ ಸನ್ಮಾನ ಕೂಡ ಆಗ್ಬೋದು. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಟಕ ರಾಶಿಯವರಿಗೆ ಇದು ಸೂಕ್ತ ಕಾಲವಾಗಿದೆ. ಅನಿರೀಕ್ಷಿತ ಬದಲಾವಣೆಯಿಂದ ಧನಲಾಭ ಕೂಡ ಆಗುತ್ತೆ. ಅನಿರೀಕ್ಷಿತವಾಗಿ ಕೆಲವು ಬದಲಾವಣೆಗಳನ್ನು ಮಾಡ್ತೀರಿ. ಆದ್ದರಿಂದ ಕೂಡ ಧನಲಾಭ ಖಂಡಿತವಾಗಿಯೂ ಆಗುತ್ತೆ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ, ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ, ರೈತಾಪಿ ಜನರಿಗೆ ಈ ಮಾಸ ಶುಭದಾಯಕವಾಗಿದೆ. ಇನ್ನು ಕಟಕ ರಾಶಿಯವರ ಅಶುಭ ಫಲಗಳನ್ನು ನೋಡ್ತಾ ಹೋಗೋಣ. ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳು, ಬಂಧುಗಳ ಬಗ್ಗೆ ಅಶುಭ ಸುದ್ದಿಯೊಂದು ನಿಮಗೆ ಬರುತ್ತೆ. ಶತ್ರುಗಳು ಬಲಾಢ್ಯರಾಗ್ತಾರೆ. ನಿಮ್ಮ ಶತ್ರುಗಳೇನಿದ್ದಾರೆ ಅವರು ಈ ಮಾಸದಲ್ಲಿ ಬಲಾಢ್ಯರಾಗ್ತಾರೆ. ಗಡುಸು ಮಾತುಗಳು, ಅತಿಯಾದ ಕೋಪ ನಿಮಗೆ ತೊಂದರೆಯನ್ನು ಕೊಡಲಿದೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ಕೋಪವನ್ನೇ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಕೋಪವನ್ನು ಮಾಡಿಕೊಂಡು ತೊಂದರೆ ಪಡ್ತೀರಿ. ಎಚ್ಚರವಾಗಿರಿ. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಭಾಳ ಒಳ್ಳೆಯದು. ಗುಪ್ತ ಶತ್ರುಗಳಿದ್ದಾರೆ, ಅವ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅಧಿಕವಾಗಿರ್ತಕ್ಕಂಥ ಖರ್ಚುಗಳು ನಿಮ್ಮನ್ನು ಕಾಡ್ತವೆ. ಎಚ್ಚರ. ನಿಮ್ಮ ಭಾಳ ದಿನಗಳ ರಹಸ್ಯವೊಂದು ಈ ಮಾಸದಲ್ಲಿ ಬಯಲಾಗುತ್ತೆ. ನೀವು ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ರಹಸ್ಯವನ್ನು ಮುಚ್ಚಿಟ್ಟಿದ್ದೀರಿ, ಅದು ಈ ಮಾಸದಲ್ಲಿ ಬಯಲಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯಾಗಿರಿ. 15ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಹಣಕಾಸಿನ ಬಗ್ಗೆ ಕಟಕ ರಾಶಿಯವರು ತುಂಬ ಜಾಗ್ರತೆಯನ್ನು ವಹಿಸಬೇಕು. ನೌಕರಿಯಲ್ಲಿರೋರಾದರೆ ನಿಮ್ಮ ಅಧಿಕಾರಿಗಳಿಂದ ತುಂಬ ಕಿರಿಕಿರಿಯನ್ನು ನೀವು ಅನುಭವಿಸ್ತೀರಿ. ಹುಷಾರಾಗಿರಿ. ಲಾಟ್ರಿ, ಸಟ್ಟ, ಜೂಜುಗಳಿಂದ ನಷ್ಟ ಕೂಡ ಸಂಭವಿಸುತ್ತೆ. ತುಂಬ ಎಚ್ಚರಿಕೆಯನ್ನು ಕಟಕ ರಾಶಿಯವರು ವಹಿಸಿದರೆ ತುಂಬ ಒಳ್ಳೆಯದು. ನೀವು ಈ ಮಾಸದಲ್ಲಿ ಶಿವಪರಮಾತ್ಮನಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸಿ ಓಂ ನಮಃ ಶಿವಾಯ ಎಂದು ಯಾವಾಗಲೂ ಪಠಿಸಿ. ನಿಮಗೆ ಖಂಡಿತವಾಗಿಯೂ
ಒಳ್ಳೆಯದಾಗುತ್ತೆ. ಶುಭ. ಸಿಂಹ ರಾಶಿಯಲ್ಲಿ ಹುಟ್ಟಿದ ನಿಮ್ಮ ಶುಭ ಫಲಗಳು. ನಿಮ್ಮ ಕುಟುಂಬದಲ್ಲಿ ಸಂತೋಷ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ, ಎರಡು ಮಾತಿಲ್ಲ. ಅಧಿಕ ಲಾಭಕ್ಕಾಗಿ ತುಂಬ ಶ್ರಮವನ್ನು ಪಡ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಸುಖ ಜೀವನ ನಿಮ್ಮದಾಗಿರುತ್ತೆ. ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೀರಿ. ಅನೇಕ ಸಮಸ್ಯೆಗಳಿಂದ ಈ ಮಾಸದಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ. ಆತ್ಮೀಯರೊಂದಿಗೆ ಉತ್ತಮವನಾಗಿರ್ತಕ್ಕಂಥ ಒಡನಾಟ ಇರುತ್ತೆ. ವ್ಯಾಪಾರದಲ್ಲಿ ಲಾಭ ಕೂಡ ಬರುತ್ತೆ. ವ್ಯಾಪಾರದಲ್ಲಿ ನಿಮಗೆ ಲಾಭವಾಗುತ್ತೆ. ಕೆಲವರಿಗೆ ವಿವಾಹವಾಗತಕ್ಕಂಥ ಭಾಗ್ಯ ಕಂಡುಬರುತ್ತೆ. ಮತ್ತು ಕೆಲವರಿಗೆ ಸಂತಾನವಾಗತಕ್ಕಂಥ ಭಾಗ್ಯವೂ ಕೂಡ ಇದೆ. ಗೃಹ ಕೃತ್ಯದಲ್ಲಿ ತುಂಬ ಸಂತೋಷ ಕಂಡುಬರುತ್ತೆ. ನಿಮ್ಮ ಸರ್ಕಾರಿ ಕೆಲಸದಲ್ಲಿ ಜಯ, ಕಟ್ಟಿಟ್ಟ ಬುತ್ತಿ ಅಂತ ನಿಮ್ಗೆ ಹೇಳ್ಬೋದು. ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಜನಗಳು ನಿಮಗೆ ಮನ್ನಣೆಯನ್ನು ನೀಡಿ ನಿಮಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಹೊರ ದೇಶಗಳಿಗೆ ಹೋಗ್ತಕ್ಕಂಥ ಅವಕಾಶ ನಿಮಗೆ, ನಿಮ್ಮ ಮಕ್ಕಳಿಗೆ ಕಂಡುಬರುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಇರುತ್ತೆ ನಿಮ್ಮಲ್ಲಿ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ, ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ, ರೈತಾಪಿ ಜನರಿಗೆ ಈ ಮಾಸ ತುಂಬ ಶುಭಕರವಾಗಿದೆ. ಅಶುಭ ಫಲಗಳನ್ನು ನೋಡ್ತಾ ಹೋಗೋಣ. ಕೆಟ್ಟ ಕೆಟ್ಟ ಮಾತುಗಳಿಂದ ತೊಂದರೆಯನ್ನು ಪಡ್ತೀರಿ. ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಅದರಿಂದ ತೊಂದರೆಯನ್ನು ಪಡ್ತೀರಿ. ವಾದ ವಿವಾದದಿಂದ ತೊಂದರೆ ಪಡ್ತೀರಿ. ಯಾರೋ ಬಂದು ಮಾತಾಡಿಸ್ತಾನೆ, ಹಾಗೆ ಇದು ಹೀಗೆ, ಇದು ಹಾಗೆ, ಹೋಗೆ, ಏನೇನೋ ಮಾತಾಡ್ತೀರಿ. ಆದ್ದರಿಂದ ವಾದ ವಿವಾದ ಮಾಡೋದಕ್ಕೆ ಹೋದರೆ ನೀವು ತೊಂದರೆಯನ್ನು ಪಡ್ತೀರಿ. ಈ ಮಾಸದಲ್ಲಿ ನಿಮಗೆ ಅಧಿಕವಾಗಿರ್ತಕ್ಕಂಥ ಖರ್ಚಿರುತ್ತೆ. ತುಂಬ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ, ಎಚ್ಚರವಾಗಿರಿ. ನಿಮ್ಮ ಚಂಚಲವಾಗಿರ್ತಕ್ಕಂಥ ಮನಸ್ಸು, ನಿಮಗೆ ಸ್ಥಿಮಿತವಿಲ್ಲ. ಮಂಗನಂತೆ ಚಂಚಲತೆಯಿಂದ ನಿಮ್ಮ ಮನಸ್ಸು ಕೂಡಿರುತ್ತೆ. ಕೆಟ್ಟ ಕೆಲಸಕ್ಕೆ ಪ್ರಚೋದನೆಯನ್ನು ನೀಡುತ್ತೆ. ಕೆಟ್ಟ ಕೆಲಸ ಮಾಡು ಅಂತ ಹೇಳುತ್ತೆ. ಖಂಡಿತವಾಗೂ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಬೇರೆಯವರನ್ನು ಅನುಕರಣೆ ಮಾಡಬೇಡಿ. ಕೆಲವು ಸಾರಿ ಅವನೇನೋ ಹಾಗೆ ಮಾಡ್ತಾನೆ, ಅವನಿದು ಮಾಡ್ತಾನೆ ಅಂತ ಹೇಳಿ ನೀವು ಅವನನ್ನು ಅನುಕರಣೆ ಮಾಡೋದಕ್ಕೆ ಹೋದರೆ ಅದರಿಂದ ಸಾಕಷ್ಟು ತೊಂದರೆಯನ್ನೇ ಪಡ್ತೀರಿ. ನಿಮ್ಮ ಕೋಪ ನಿಯಂತ್ರಣದಲ್ಲಿರಲಿ. ನಿಮ್ಮ ಕೋಪ ಬಂದುಬಿಡುತ್ತೆ ತಕ್ಷಣ ನಿಮಗೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಸಿಂಹರಾಶಿಯವರಿಗೆ. ಯಾಕಪ್ಪ ಅಂದರೆ ನಿಮ್ಮ ಬುದ್ಧಿ ಸಿಂಹದಷ್ಟು ಕಠೋರವಾಗಿರುತ್ತೆ. ಕೆಲವರಿಗೆ ಅಶುಭ ಸುದ್ದಿ ಕೂಡ ಬರುತ್ತೆ. ಹಳೆಯ ವ್ಯವಹಾರಗಳಿಂದ ಸಮಸ್ಯೆ ಕಾಡುತ್ತೆ. ನೀವು ಹಳೆಯ ವ್ಯವಹಾರವನ್ನು ಏನು ಮಾಡ್ತೀರಿ, ಅದರಿಂದ ಸಮಸ್ಯೆಯನ್ನು ಎದುರಿಸ್ತೀರಿ. ನಿಮ್ಮ ಮಕ್ಕಳಿಂದ ಕೆಟ್ಟ ಸುದ್ದಿಯೊಂದು ಕೂಡ ಬರಬಹುದು. ನಿಮ್ಮ ಮಕ್ಕಳು ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರೆ, ಇನ್ನೊಂದು ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ಕೆಟ್ಟ ಸುದ್ದಿ ಕೂಡ ಬರ್ಬೋದು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಖರ್ಚು ಬರುತ್ತೆ. ನಿಮ್ಮನ್ನು ಹೆಚ್ಚು ಹೆಚ್ಚು ಈ ಖರ್ಚುಗಳು ಕಾಡ್ತವೆ. ಇದರ ಜೊತೆಗೆ ಅಧಿಕಾರಿಗಳು ಮನೆಗೆ ಬರ್ತಾರೆ. ಅವ್ರಿಗೆ ನೀವೇನು ಮಾಡಬೇಕು, ಉಡುಗೊರೆಗಳನ್ನು ಕೊಡಬೇಕು. ಅದರಿಂದಲೂ ಕೂಡ ನಿಮಗೆ ಖರ್ಚು ಬರುತ್ತೆ. ಗುಂಪುಗಳು ಸೇರ್ತೀರಿ. ಗುಂಪುಗಳು ಸೇರಿದಾಗ ಜಗಳ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಕೈ ಮೀಸಲಾಗ್ತಕ್ಕಂಥ ಸಂಭವ ಕೂಡ ಇರುತ್ತೆ. ಸಟ್ಟ, ಜೂಜು
ಆ ಲಾಟ್ರಿ ಹೂಡಿಕೆಯಲ್ಲಿ ಭಾರಿ ನಷ್ಟವನ್ನು ತರ್ತವೆ. ಖಂಡಿತವಾಗಿಯೂ ಅದಕ್ಕೆ ಹೋಗಬೇಡಿ, ಎಚ್ಚರಿಕೆಯನ್ನು ವಹಿಸಿ. ಮನದೇವರನ್ನು ಪೂಜಿಸಿ. ಓಂ ಗಣಪತೆ ನಮಃ, ಓಂ ಗಣಪತೆ ನಮಃ ಎಂದು ಯಾವಾಗಲೂ ಪಠಿಸಿ. ಶುಭವಾಗಲಿ. ಕನ್ಯಾ ರಾಶಿಯ ಶುಭ ಫಲಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಹೊಸ ಯೋಜನೆಯೊಂದು ಯಶಸ್ಸನ್ನು ಕಾಣಲಿದೆ. ನಿಮ್ಮ ಅಂದರೆ ನೀವು ಮಾಡ್ತಕ್ಕಂಥ ಒಂದು ಹೊಸ ಯೋಜನೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ಪ್ರೇಮಿಗಳಿಗೆ ಸಂಭ್ರಮ. ಯಾಕಪ್ಪ ಅಂದರೆ ಪ್ರೇಮಿಗಳಿಗೆ ಒಳ್ಳೆ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಡುತ್ತೆ. ನೀವು ಮದುವೆ ಆಗೋದಕ್ಕೆ ಇನ್ನೊಂದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ನಿಮಗೆ ಪ್ರೇಮಿಗಳಿಗೆ ಸಂಭ್ರಮದ ವಾತಾವರಣ ಈ ಮಾಸದಲ್ಲಿರುತ್ತೆ. ಆಸ್ತಿಯ ಮೇಲೆ ಹಣವನ್ನು ಹೂಡಿಕೆಯನ್ನು ಮಾಡ್ತೀರಿ. ಪರಿಶ್ರಮಕ್ಕೆ ತಕ್ಕ ಫಲವನ್ನು ಈ ಮಾಸ ನೀವು ಪಡಿತೀರಿ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ, ಪ್ರಯಾಣದಿಂದ ಲಾಭ ಕೂಡ ನಿಮಗೆ ಸಿಗುತ್ತೆ. ಸ್ನೇಹಿತರಿಂದ ಕೂಡ ಲಾಭ ಆಗುತ್ತೆ. ಆಕಸ್ಮಿಕ ಕನಸುಗಳು ನನಸಾಗ್ತವೆ. ಈಗ ಕೆಲವು ಕನಸು ನನಸಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಆಕಸ್ಮಿಕವಾಗಿ ಕಂಡಂಥ ಕನಸುಗಳು ಇದು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಿ ಅದು ಆಗುತ್ತೆ. ಏಕಾಂತದಲ್ಲಿ ಸಂತಸವನ್ನು ಬಯಸ್ತೀರಿ. ಹಾಗೆಯೇ ತೀರ್ಥಯಾತ್ರೆಗೆ ಕೂಡ ಈ ಮಾಸದಲ್ಲಿ ಅವಕಾಶವಿದೆ. ನೀವು ಯಾರು ಗುಪ್ತವಾಗಿ ಪ್ರೇಮ ಮಾಡ್ತೀರಿ, ಕದ್ದು ಮುಚ್ಚಿ ಪ್ರೇಮಿಸ್ತೀರಿ, ನಿಮ್ಮ ಪ್ರೇಮ ವ್ಯವಹಾರ ಈ ಮಾಸದಲ್ಲಿ ಮತ್ತಷ್ಟು ಚಿಗುರುತ್ತೆ. ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಗುತ್ತೆ. ಹಳೆಯ ಕೆಲಸಗಳಿಂದ ನಿಮಗೆ ಲಾಭ ಬರುತ್ತೆ. ಈಗೇನಾದರೂ ನೀವು ಹಳೆಯ ಕೆಲಸಗಳನ್ನು ಮಾಡಿ ಮುಗಿಸಿದರೆ ಅವುಗಳಿಂದ ಕೂಡ ನಿಮಗೆ ಲಾಭ ಬರತಕ್ಕಂಥ ಸಂಭವ ಇದೆ. ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನಗಳು ನಿಮಗೆ ಲಭಿಸುತ್ತೆ. ಸರ್ಕಾರಿ ನೌಕರರು, ರಾಜಕಾರಣಿಗಳು, ಕಾರ್ಮಿಕರು, ಗುತ್ತಿಗೆದಾರರು ಹಾಗೂ ರೈತಾಪಿ ಜನಗಳಿಗೆ ಈ ಮಾಸ ಉತ್ತಮ ಫಲವನ್ನು ಕೂಡ ನೀಡಲಿದೆ. ಇನ್ನು ಅಶುಭ ಫಲಗಳನ್ನು ತೆಗೆದುಕೊಳ್ಳೋಣ. ಕನ್ಯಾ ರಾಶಿಯವರ ಅಶುಭ ಫಲಗಳು: ಪತಿ ಪತ್ನಿಯರಲ್ಲಿ ವಿರಸ. ಪತಿ ಮತ್ತು ಪತ್ನಿ ಇರಲ್ಲಿ ವಿರಸ ಕಂಡು ಬರುತ್ತೆ. ಬೇಡ್ರಪ್ಪ, ವಿರಸ ಮಾಡ್ಕೋಬೇಡ್ರಿ, ಸಂಸಾರ ಮಾಡೋದು ಕಷ್ಟ ಆಗ್ಬೋದು ಅಲ್ವೇ. ಕುಟುಂಬದಲ್ಲಿ ಜಗಳ, ವಿರಸ ಜೊತೆಗೆ ಜಗಳ ಆಡ್ತೀರಿ, ಅದು ಬೇಡ. ನಿಮ್ಮ ಸ್ಥಾನಮಾನ ನಾಶವಾಗುತ್ತೆ. ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ ಹೋಗಿದ್ರೆ ನಿಮ್ಮ ಸ್ಥಾನಮಾನ ಎಲ್ಲ ನಾಶ ಆಗೋಗುತ್ತೆ, ಬೇಡ. ನಿಮ್ಮ ಸಂತಾನದಿಂದಲೂ ತೊಂದರೆ. ನಿಮ್ಮ ಮಕ್ಕಳೇನಿದ್ದಾರೆ ಅವರಿಂದಲೂ ತೊಂದರೆ ಆಗುತ್ತೆ. ನಿಮಗೆ ಚಿಂತೆ ಕೂಡ ಕಾಡುತ್ತೆ. ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ವಿವಾಹವನ್ನು ಮಾಡಬೇಕು ಅಂತ ಇರ್ತೀರಾ, ಅದರಲ್ಲಿ ವಿಘ್ನ ಕೂಡ ಸಂಭವಿಸುತ್ತೆ. ನಿಮ್ಮ ಸಹೋದರರೊಬ್ಬನಿಗೆ ಅಪಘಾತವಾಗ್ತಕ್ಕಂಥ ಸಂಭವವಿದೆ, ಎಚ್ಚರವಾಗಿರಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡಬೇಡಿ. ಅತಿಯಾದ ವೇಗ ನಿಮಗೆ ಆಪತ್ತನ್ನು ತರಲಿದೆ. ನಾವು ಸ್ಪೀಡಾಗಿ ಹೋಗಬೇಕು, 60-70 ಹೋದ್ರಾಗಲ್ಲ, 100-120 ಹೋಗಬೇಕು ಅಂತ ಹೋದಾಗ ಅಪಘಾತವಾಗಿ ಅದರಿಂದ ತುಂಬ ತೊಂದರೆಯನ್ನು ಅನುಭವಿಸ್ತೀರಿ, ಎಚ್ಚರ. ಸಂಬಂಧಿಕರಲ್ಲಿ ವಾಗ್ವಾದ ಬೇಡ. ನಿಮ್ಮ ಸಂಬಂಧಿಕರು ಏನಿದ್ದಾರೆ ಅವರಲ್ಲಿ ವಾಗ್ವಾದವನ್ನು ಮಾಡೋದಕ್ಕೆ ಹೋಗಬೇಡಿ. ಆವಾಗ ನಿಮ್ಮ ವೃತ್ತಿಯಲ್ಲಿ ಕೂಡ ತೊಂದರೆ, ಕಟ್ಟಿಟ್ಟ ಬುತ್ತಿಯಾಗುತ್ತೆ, ಬೇಡ. ಸಮಾಧಾನವಾಗಿರಿ. ಜೂಜು, ಲಾಟ್ರಿ, ಸಟ್ಟ, ಹೂಡಿಕೆ ಇದು ಲಾಭವನ್ನು ಕೊಡೋದಿಲ್ಲ. ಷೇರು ಮಾರುಕಟ್ಟೆಯಲ್ಲೂ ಕೂಡ ಖಂಡಿತವಾಗಿಯೂ ಹೂಡಿಕೆಯನ್ನು ನೀವು ಮಾಡೋದಕ್ಕೆ ಹೋಗಬೇಡಿ.
ಈ ಮಾಸದಲ್ಲಿ ನೀವು ಮನೆ ದೇವರನ್ನು ಪೂಜಿಸಿ ಓಂ ನಮಃ ಶಿವಾಯ ಎಂದು ಪಠಿಸಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬನ್ನಿ. ಶುಭ. ತುಲಾ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಯೋಣ. ಶುಭ ಫಲಗಳು. ನಿಮ್ಮ ಜೀವನದಲ್ಲಿ ಅತಿಯಾದ ಮುಖ್ಯ ಬೆಳವಣಿಗೆಗಳು ನಡೀತವೆ. ಈ ಮಾಸದಲ್ಲಿ ಅತಿಯಾದ ಮುಖ್ಯವಾದ ಬೆಳವಣಿಗೆಗಳು ಕೂಡ ತುಲಾ ರಾಶಿಯವರಿಗೆ ನಡೀತವೆ. ಹೊಸ ಹೊಸ ಯೋಜನೆಯನ್ನು ಮಾಡ್ತೀರಿ. ಕೆಲವು ಮಿತ್ರರನ್ನು ಭೇಟಿ ಮಾಡ್ತೀರಿ. ಅವರಿಂದಲೂ ಕೂಡ ನಿಮಗೆ ಯಶಸ್ಸು ಕೂಡ ಲಭಿಸುತ್ತೆ. ನೀವು ಮಾಡಿರ್ತಕ್ಕಂಥ ವ್ಯಾಪಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಈ ಮಾಸದಲ್ಲಿ ನಿಮಗೆ ಬಂದು ಕೈ ಸೇರುತ್ತೆ. ಅಲ್ಲದೆ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತೀರಿ. ಅದರಲ್ಲಿ ಹಣವನ್ನು ಗಳಿಸೋದಕ್ಕೆ ತುಂಬ ನೀವು ಸಫಲರಾಗ್ತೀರಿ. ಹೊಸ ಹೊಸ ತಂತ್ರಗಳಿಂದ ನಿಮಗೆ ಲಾಭವಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ. ಕೆಲವರಿಗೆ ಇರ್ತಕ್ಕಂಥ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಕೂಡ ಸೇರ್ಕೊತೀರಿ. ತಂದೆ ಮಕ್ಕಳ ಬಾಂಧವ್ಯ ಉತ್ತಮವಾಗಿರುತ್ತೆ. ನಿಮ್ಮ ಕೆಲಸಗಳಿಂದ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಜನ ಮನ್ನಣೆ ಸಿಗುತ್ತೆ. ನಿಮಗೆ ಸನ್ಮಾನ ಕೂಡ ದೊರೆಯುತ್ತೆ. ಆಕಸ್ಮಿಕವಾದ ಲಾಭ ನಿಮ್ಮದಾಗುತ್ತೆ. ಆಕಸ್ಮಿಕವಾಗಿರತಕ್ಕಂಥ ಲಾಭ ನಿಮ್ಮದಾಗುತ್ತೆ. ವೃತ್ತಿಯಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಮೇಲಾಧಿಕಾರಿಗಳಿಂದ ತುಂಬ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಕಾರ್ಮಿಕರು, ಸರ್ಕಾರಿ ನೌಕರರು, ರಾಜಕಾರಣಿಗಳು, ವ್ಯಾಪಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ ತುಂಬ ಶುಭ ಫಲ ಪ್ರಾಪ್ತಿಯನ್ನು ಕೊಡುತ್ತೆ. ಇನ್ನು ಅಶುಭ ಫಲಗಳು. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿ. ಹಣಕಾಸಿನ ಬಗ್ಗೆ ಆರ್ಥಿಕವಾಗಿರ್ತಕ್ಕಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಅಪರಿಚಿತರನ್ನು, ಹೊರಗಿನವರನ್ನು ನಂಬಲೇಬೇಡಿ. ನಂಬಿದ್ದೆ ಆದರೆ ಅವರು ಕೈ ಕೊಟ್ಟು ಹೋಗ್ತಾರೆ ಅಷ್ಟೇ. ಅಡಿಗಡಿಗೂ ತಾಳ್ಮೆಯಿಂದ ವರ್ತಿಸಿ. ಹೆಜ್ಜೆ ಹೆಜ್ಜೆಗೂ ತಾಳ್ಮೆ ನಿಮ್ಮದಾಗಿರಬೇಕು. ಈ ಮಾಸದಲ್ಲಿ ನಿಮ್ಮ ಕುಟುಂಬದ ಅವಶ್ಯಕತೆಯಿಂದ ನಷ್ಟ ಕೂಡ ಸಂಭವಿಸುತ್ತೆ. ನಿಮ್ಮ ಕುಟುಂಬದಲ್ಲಿ ಏನೇನೋ ಅವಶ್ಯಕತೆಗಳನ್ನು ಪೂರೈಸ್ತಿ ಅಂತ ಹೋಗಿ ಅದರಿಂದ ತುಂಬ ನಷ್ಟವನ್ನು ಕೂಡ ನೀವು ಪಡ್ತೀರಿ. ಪ್ರಯಾಣದಲ್ಲಿ ತುಂಬ ಶ್ರಮವಾಗಲಿದೆ. ನಿಮಗೆ ಪ್ರಯಾಣವನ್ನು ಹೋಗ್ತೀರಲ್ಲ, ಅದರಲ್ಲಿ ತುಂಬ ಶ್ರಮವಾಗುತ್ತೆ. ಅದರಿಂದ ತೊಂದರೆ ಕೂಡ ಬರುತ್ತೆ. ಎಚ್ಚರವಾಗಿರಿ. ಅಧಿಕವಾಗಿರ್ತಕ್ಕಂಥ ಖರ್ಚು ಕೂಡ ಬರ್ಬೋದು. ನಿಮಗೆ ಅಧಿಕವಾಗಿರ್ತಕ್ಕಂಥ ಖರ್ಚು ಹುಡುಕೊಂಡು ಬರುತ್ತೆ. ಎಚ್ಚರವಾಗಿರಿ. ಜೊತೆಗೆ ಕೆಲವಾರು ವಿಷಯದಲ್ಲಿ ಅಂದರೆ ಸಟ್ಟ, ಲಾಟ್ರಿ, ಜೂಜು ಇತ್ಯಾದಿಗಳಲ್ಲಿ ಹಣ ಹೂಡಿಕೆಯನ್ನು ಮಾಡಬೇಡಿ. ಇನ್ನು ಕೆಲವರು 1 to ಡಬಲ್ ಮಾಡಿಕೊಡ್ತೀವಿ ಅಂತಾರೆ. ಖಂಡಿತವಾಗಿಯೂ ಆ ಕೆಲಸವನ್ನು ಮಾಡಬೇಡಿ. ಈ ಮಾಸದಲ್ಲಿ ನೀವು ದುರ್ಗಾ ಮಾತೆಯನ್ನು ಪೂಜಿಸಿ. ದುರ್ಗಾದೇವಿಯ ದೇವಸ್ಥಾನಗಳಿಗೆ ಹೋಗಿ ದೀಪವನ್ನು ಬೆಳಗಿಸಿ. ಓಂ ನಮಃ ಶಿವಾಯ ಎಂದು ಯಾವಾಗಲೂ ಪಠಿಸಿ. ಶುಭ. ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ಸ್ನೇಹಿತರಿಂದ ಲಾಭ ಕೂಡ ಆಗುತ್ತೆ. ನೀವು ಮಾಡುವ ವೃತ್ತಿಯಲ್ಲಿ ತುಂಬ ಅಭಿವೃದ್ಧಿಯಾಗಿ ಲಾಭ ನಿಮ್ಮದಾಗಲಿದೆ. ದೂರ ಪ್ರವಾಸ ಕೂಡಿ ಬರುತ್ತೆ. ದೂರದ ಪ್ರವಾಸಕ್ಕೆ ಹೋಗ್ತೀರಿ.
ಅದರಿಂದ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ, ಅಧಿಕ ಲಾಭ ಕೂಡ ಆಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಧಿಕ ಲಾಭ ಕೂಡ ನಿಮಗಾಗುತ್ತೆ. ಆಸ್ತಿ ಮಾಡುವುದರಿಂದ ಲಾಭ ನಿಮಗಾಗುತ್ತೆ. ಪಾಲುದಾರಿಕೆಯಲ್ಲಿ ಲಾಭ ಆಗುತ್ತೆ. ಆರ್ಥಿಕ ದೃಢತೆ ನಿಮಗೆ ಇರುತ್ತದೆ. ಅತ್ಯಧಿಕವಾಗಿರ್ತಕ್ಕಂಥ ಧನ ಲಾಭವಾಗ್ತಕ್ಕಂಥ ಸಮಯ ಇದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅಂಥ ಸಮಯ ಈ ಮಾಸದಲ್ಲಿ ಕೂಡಿ ಬಂದಿದೆ. ಆದ್ದರಿಂದ ನಿಮಗೆ ತೃಪ್ತಿ ದೊರೆಯುತ್ತೆ. ಇದಕ್ಕೆ ನಿಮ್ಮ ಸಂಗಾತಿಯ ಸಹಕಾರವೂ ಕೂಡ ಸಿಗಲಿದೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡ ಆಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಮದುವೆ ಕೂಡ ಆಗುತ್ತೆ. ಇನ್ನು ಹೆಂಡತಿ ಜಗಳ ಮಾಡಿ ನಾನು ವಿವಾಹ ವಿಚ್ಛೇದನವನ್ನು ಕೊಡ್ತೀನಿ ಅಂತ ಯಾರಾದರೂ ಹೋಗಿದ್ದೇ ಆದರೆ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಅದು ಕೈಗೂಡುವುದಿಲ್ಲ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ವಾತಾವರಣವಿದೆ. ವಿದ್ಯಾರ್ಥಿಗಳಿಗೆ ತುಂಬ ವಾತಾವರಣ ಚೆನ್ನಾಗಿದೆ, ಚೆನ್ನಾಗಿ ಓದ್ಕೊಳ್ರಿ, ಅನುಕೂಲ ಆಗುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಲಭ್ಯ ಇದೆ. ಭಾಳ ದಿವಸಗಳಿಂದ ನೀವು ತಪಸ್ಸು ಮಾಡ್ತಾ ಇದ್ದೀರಿ, ಮಕ್ಕಳು ಬೇಕು ಸಂತಾನ ಬೇಕು ಅಂತ, ಅದು ಈ ಮಾಸದಲ್ಲಿ ನೆರವೇರುತ್ತೆ. ಸರಕಾರಿ ವಿವಾದಗಳಲ್ಲಿ ಜಯ ನಿಮ್ಮದಾಗುತ್ತೆ. ಸರ್ಕಾರದಲ್ಲಿ ಯಾವುದೇ ವಿವಾದಗಳಿದ್ದರೆ ಜಯ ನಿಮಗೆ ಆಗುತ್ತೆ. ಮಹಿಳೆಯರಿಂದ ಕೆಲವರಿಗೆ ಲಾಭ ಕೂಡ ಆಗುತ್ತೆ. ಮಹಿಳೆಯರನ್ನು ಓಲೈಕೆ ಮಾಡ್ಕೊಂಡು ಹೋಗ್ತೀರಿ, ನಿಮಗೆ ಕೆಲವರಿಗೆ ಲಾಭ ಆಗುತ್ತೆ, ಮುಂದುವರಿಬಹುದು, ಭಯವಿಲ್ಲ. ಸರ್ಕಾರಿ ನೌಕರರಿಗೆ, ಕಾರ್ಮಿಕರಿಗೆ, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿಗೆ, ರೈತ ಬಾಂಧವರಿಗೆ ಈ ಮಾಸ ತುಂಬ ಶುಭದಾಯಕವಾಗಿದೆ. ಇನ್ನು ವೃಶ್ಚಿಕ ರಾಶಿಯವರ ಅಶುಭ ಫಲವನ್ನು ನೋಡ್ತಾ ಹೋದರೆ ಅಧಿಕವಾಗಿರ್ತಕ್ಕಂಥ ಖರ್ಚು ಕೂಡ ಬರಬಹುದು. ಹೊಟ್ಟೆಗೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ರೋಗಗಳು ಕಂಡು ಬರ್ತವೆ. ಹೊಟ್ಟೆ ನೋವಾಗಿರ್ಬೋದು, ಹಾಗೆಯೇ ಎದೆ ಉರಿ ಬರ್ತಕ್ಕಂಥದ್ದು, ಹೀಗೆ ಅನೇಕ ತೊಂದರೆಗಳು ನಿಮಗೆ ಕಾಣಬರ್ತವೆ. ಎಚ್ಚರಿಕೆಯನ್ನು ವಹಿಸಿ. ಕಾರಣವಿಲ್ಲದೆ ಯಾವುದೇ ವ್ಯಕ್ತಿಗಳೊಂದಿಗೆ ವೃಶ್ಚಿಕ ರಾಶಿಯವರು ಕಲಹವನ್ನು ಮಾಡಿಕೊಳ್ಳಬೇಡಿ. ಕಲಹವನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ತೊಂದರೆ ಕೂಡ ಆಗುತ್ತೆ. ಎಚ್ಚರ ಇರಲಿ. ಚಿಂತೆಯಿಂದ ನಿಮಗೆ ತಲೆನೋವು ಬರುತ್ತೆ. ನಿಮಗೇನು ಚಿಂತೆ ಇದೆ, ಚಿಂತೆಯಿಂದ ತುಂಬ ತಲೆನೋವುಗಳು ನಿಮಗೆ ಕಾಡುತ್ತೆ. ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿಯ ಬಂಧುಗಳೇ, ನೀವು ಎಚ್ಚರಿಕೆಯನ್ನು ವಹಿಸಿದರೆ ನಿಮಗೆ ಶುಭ ಫಲಗಳು ಗ್ಯಾರಂಟಿ ಸಿಗುತ್ತವೆ. ಲಾಟರಿ, ಸಟ್ಟ, ಜೂಜುಗಳಲ್ಲಿ ಹಣ ಮಾಡೋದಕ್ಕೇನಾದರೂ ಹೋಗಿ ನಾವು ಹಣ ಮಾಡ್ತೀವಿ, ನಮಗೆ ತುಂಬ ಬೇಕಾದವರಲ್ಲೆಲ್ಲ ಇದ್ದಾರೆ, ನಮಗೆ ದುಡ್ಡು ಕಟ್ಟಿಸ್ತಾವ್ರೆ, ನಾನು ಇಲ್ಲಿ ಇದ್ಕೊಂಡೆ ಆನ್ಲೈನಾಗಿ ದುಡ್ಡು ಕಟ್ತೀನಿ ಅಂದರೆ ನೀವು ಆನ್ಲೈನಲ್ಲೇ ಪಾಪರಾಗಿ ಹೋಗ್ತೀರಿ. ಎಚ್ಚರ. ಶ್ರೀ ಮಹಾದೇವನಿಗೆ ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಓಂ ನಮಃ ಶಿವಾಯ ಯಾವಾಗಲೂ ಪಠಿಸುತ್ತೀರಿ, ನಿಮಗೆ ಶುಭವಾಗಲಿ. ಧನುಸ್ಸು ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಯೋಣ. ಶುಭ ಫಲಗಳು. ಈ ಮಾಸ ನಿಮಗೆ ಶುಭ ವಾರ್ತೆಯೆಂದು ತರಲಿದೆ. ಈ ತಿಂಗಳು ನಿಮಗೆ ಶುಭವಾಗಿರ್ತಕ್ಕಂಥ ವಾರ್ತೆಯೊಂದನ್ನು ತೆಗೆದುಕೊಂಡು ಬರುತ್ತೆ. ಸಂತೋಷವಾಗಿ ಸ್ವೀಕರಿಸಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಆಸ್ತಿ ನಿಮ್ಮದಾಗತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಆಸ್ತಿಯೊಂದು ನಿಮ್ಮ ಪಾಲಾಗುತ್ತೆ.
ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಕೂಡ ಜಯ ನಿಮ್ಮದಾಗುತ್ತೆ. ನಿಮ್ಮ ಎಲ್ಲ ಬಯಕೆಗಳು ಈಡೇರ್ತಕ್ಕಂಥ ಸುಸುಮಯ ಕಾಲ ಇದಾಗಿದೆ. ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗಲಿದೆ. ಯಾವುದೇ ಕೆಲಸವನ್ನು ಮಾಡಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಸಭೆ ಸಮಾರಂಭದಲ್ಲಿ ಭಾಗವನ್ನು ವಹಿಸ್ತೀರಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ನಿಮಗೆ ಸನ್ಮಾನವೂ ಕೂಡ ಆಗುತ್ತೆ. ಹಳೆಯ ಮಿತ್ರರನ್ನು ಕೂಡ ಭೇಟಿ ಮಾಡ್ತೀರಿ, ಹಳೆಯ ಮಿತ್ರರನ್ನು ಭೇಟಿ ಮಾಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೂಡ ಕಂಡುಬರುತ್ತೆ. ಮಕ್ಕಳೊಂದಿಗೆ ನೀವು ಸಂತೋಷದ ಜೀವನವನ್ನು ಮಾಡ್ತೀರಿ. ಹೊಸ ಹೊಸ ಯೋಜನೆಯನ್ನು ಕೂಡ ಪ್ರಾರಂಭಿಸ್ತೀರಿ. ಅದೆಲ್ಲದರಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತೀರಿ. ಅತಿಥಿಗಳ ಆಗಮನದಿಂದ ನಿಮಗೆ ಸಂತೋಷ ಕೂಡ ಲಭಿಸುತ್ತೆ. ಅದರ ಜೊತೆಗೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ. ತುಂಬ ಉತ್ತುಂಗಕ್ಕೇರ್ತೀರಿ, ಅಷ್ಟು ಜನಪ್ರಿಯತೆ ನಿಮ್ಮದಾಗಲಿದೆ ಈ ಧನುಸ್ಸು ರಾಶಿಯವರಿಗೆ. ಮನೆಗಳಲ್ಲಿ ಶುಭ ಕಾರ್ಯವೊಂದನ್ನು ಮಾಡಲಿದ್ದೀರಿ, ಅದರಿಂದ ಕೂಡ ನಿಮಗೆ ಅನುಕೂಲ ಕಂಡುಬರುತ್ತೆ. ಇನ್ನು ರಾಜಕಾರಣಿಗಳು, ರೈತ ಬಾಂಧವರು, ಕಾರ್ಮಿಕರು, ಸರ್ಕಾರಿ ನೌಕರರಿಗೆ ಈ ಮಾಸ ತುಂಬ ಶುಭದಾಯಕವಾಗಿದೆ. ಇನ್ನು ಧನುಸು ರಾಶಿಯವರ ಅಶುಭ ಫಲಗಳನ್ನು ನೋಡೋಣ. ಕೆಲವರಿಗೆ ವಾದ ವಿವಾದ ಜಗಳ, ಕೆಲವರಿಗೆ ವಾದ ವಿವಾದದಿಂದ ಜಗಳ ಆಗುತ್ತೆ. ಆದ್ದರಿಂದ ನಿಮ್ಮ ನೆಮ್ಮದಿ ಹಾಳಾಗೋಗುತ್ತೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಕುಟುಂಬದಲ್ಲಿ ಜಗಳ ಆಗುತ್ತೆ, ಆ ಜಗಳ ಬೀದಿವರೆಗೂ ಬರುತ್ತೆ. ದಯವಿಟ್ಟಾಗಿ ಮಾಡಬೇಡಿ, ಎಚ್ಚರವನ್ನು ವಹಿಸಿ. ಅಧಿಕವಾಗಿರ್ತಕ್ಕಂಥ ಖರ್ಚು ನಿಮಗೆ ಬರಬಹುದು. ಕೆಲವರಿಗೆ ಹೊಟ್ಟೆ ಸಮಸ್ಯೆ ಕಾಡಬಹುದು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇತ್ಯಾದಿಗಳು ಕಾಡಬಹುದು. BP, ಶುಗರ್ ಕೂಡ ಹೆಚ್ಚಾಗಬಹುದು. ವೈದ್ಯರ ಸಲಹೆಯನ್ನು ಪಡೆಯಿರಿ. ಇನ್ನು ನ್ಯಾಯಾಲಯದಿಂದ ನಿಮಗೆ ತೊಂದರೆ ಕೂಡ ಆಗುತ್ತೆ. ಏನು ನ್ಯಾಯಾಲಯದಲ್ಲಿ ನಿಮ್ಮ ಮೊಕದ್ದಮೆಗಳು ಇದ್ದಾವೆ, ಅವುಗಳಿಂದಲೂ ಕೂಡ ನಿಮಗೆ ತೊಂದರೆ ಖಂಡಿತ ಆಗುತ್ತೆ. ಇನ್ನು ಕೆಲವರು ದಡೀ ಶ್ರೀಮಂತಲಾಗೋರು ಹೋಗಿ ಜೂಜ್ಗೆ ಹೋಗೋದು, ಸಟ್ಟ ಆಡೋದು, ಲಾಟ್ರಿ ಆಡೋದು, ಹೂಡಿಕೆಯಲ್ಲಿ ಭಾರಿ ನಷ್ಟವನ್ನು ಕೂಡ ನೀವು ಅನುಭವಿಸ್ತಕ್ಕಂಥ ಸಂಭವ ಅತಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಮಾಸದಲ್ಲಿ ನೀವು ಗುರು ಮಂದಿರಗಳಿಗೆ ಭೇಟಿ ನೀಡಿ ಓಂ ಗುರುಭ್ಯೋ ನಮಃ ಎಂದು ಯಾವಾಗಲೂ ಪಠಿಸಿ ದೇವರ ದೇವಾಲಯಗಳಿಗೆ ಹೋಗಿ ಬನ್ನಿ, ಶುಭವಾಗ. ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಶುಭ ಫಲಗಳು. ನಿಮ್ಮ ಆದಾಯ ಈ ಮಾಸದಲ್ಲಿ ಹೆಚ್ಚಾಗಲಿದೆ, ಅಂದರೆ ದ್ವಿಗುಣಗೊಳ್ಳಲಿದೆ. ಈ ಮಾಸ ನಿಮ್ಮ ಆದಾಯ ತುಂಬ ಉತ್ತುಂಗಕ್ಕೆ ಏರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶ ನಿಮ್ಮದಾಗುತ್ತೆ. ಈ ಮಾಸ ತುಂಬ ಶುಭ ಫಲಗಳು ನಿಮಗೆ ಕಂಡುಬರುತ್ತವೆ. ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನು ನೀವು ಕಳೀತೀರಿ. ಅತಿ ಹೆಚ್ಚು ಸಮಯವನ್ನು ಕುಟುಂಬದೊಂದಿಗೆ ನೀವು ಕಳೀತೀರಿ. ನಿಮಗೆ ತುಂಬ ಒಳ್ಳೆಯದು ಕಂಡುಬರುತ್ತೆ. ಏನು ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕೆಲಸ ಕಾರ್ಯಗಳು ಏನಿದ್ದಾವೆ ಅವನ್ನು, ಕಚೇರಿ ಕೆಲಸಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಮಾಡ್ತೀರಿ. ಅಧಿಕಾರಿಗಳಿಂದ ನಿಮಗೆ ತುಂಬ ಮನ್ನಣೆಯನ್ನು ಕೂಡ ನಿಮಗೆ ಕೊಡ್ತಾರೆ. ಅತಿ ಹೆಚ್ಚು ಕೆಲಸಗಳು ಈ ಮಾಸದಲ್ಲಿ ನಿಮ್ಮದಾಗಲಿವೆ. ಆದ್ದರಿಂದ
ನಿಮಗೆ ಶುಭ ಸುದ್ದಿ ಕಂಡುಬರುತ್ತೆ. ಭಕ್ತಿಯಿಂದ ದೇವತಾರಾಧನೆಯನ್ನು ಮಾಡಲಿದ್ದೀರಿ. ತುಂಬ ಭಕ್ತಿಯಿಂದ ದೇವತಾರಾಧನೆಯನ್ನು ನೀವು ಮಾಡಲಿದ್ದೀರಿ. ಆದ್ದರಿಂದ ಒಳ್ಳೆಯದಾಗುತ್ತೆ. ಮನೆಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೋಷ ಸಿಗಲಿದೆ. ನಿಮ್ಮ ಮನೆಯ ಕೆಲಸ ಕಾರ್ಯ ಏನಿದೆಯೋ ಅದರಲ್ಲಿ ಸಂತೋಷ ಸಿಗಲಿದೆ. ನಿಮ್ಮ ಆರೋಗ್ಯ ಸುಧಾರಣೆ ಕೂಡ ಆಗುತ್ತೆ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಈ ಮಾಸದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಕೆಲವು ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಕೂಡ ಲಭ್ಯವಾಗುತ್ತೆ. ಏನು ಸಂತಾನ ಇಲ್ಲದಲೇ 10 ವರ್ಷ 12 ವರ್ಷ ಆದರೂ ಕೂಡ ಮಕ್ಕಳ ಭಾಗ್ಯ ಇಲ್ಲಪ್ಪ ಅಂತ ನೀವೇನು ಅಂತೀರಿ, ಅಂಥವರಿಗೆ ಈ ಮಾಸದಲ್ಲಿ ಸಂತಾನವಾಗ್ತಕ್ಕಂಥ ಯೋಗ ಕಂಡುಬರುತ್ತೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಮಾಸದಲ್ಲಿ ನೀವು ಮಾಡ್ತೀರಿ. ಪರಿಶ್ರಮದಿಂದ ಧನ ಲಾಭವಾಗುತ್ತೆ. ನೀವು ಎಷ್ಟು ಶ್ರಮವನ್ನು ಪಡ್ತೀರೋ ಅಷ್ಟೂ ಧನ ಲಾಭವನ್ನು ಆ ಶನಿ ಪರಮಾತ್ಮನು ನಿಮಗೆ ನೀಡ್ತಾನೆ. ಸರ್ಕಾರಿ ನೌಕರರಿಗೆ, ಕಾರ್ಮಿಕರಿಗೆ, ರಾಜಕಾರಣಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ ತುಂಬ ಶುಭಕಾರಿಯಾಗಿದೆ. ಇನ್ನು ಮಕರ ರಾಶಿಯವರ ಅಶುಭ ಫಲಗಳು. ಆರೋಗ್ಯದಲ್ಲಿ ಏರುಪೇರು ಹೇಗಾಗುತ್ತೆ? ಇದ್ದಕ್ಕಿದ್ದಾಗೆ ಬಿ ಪಿ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಾಗೆ ಶುಗರ್ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಬರುತ್ತೆ. ಹೀಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಕಂಡುಬರ್ತವೆ. ಅದರಲ್ಲಿ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿರತಕ್ಕಂಥ ಕಾಯಿಲೆಗಳು, ಹಾಗೆ ಮೂತ್ರ ಕಟ್ಟತಕ್ಕಂಥದ್ದು, ಉರಿ ಮೂತ್ರ ಆಗ್ತಕ್ಕಂಥದ್ದು, ಹಾಗೆ ಗುರುದ್ವಾರ ಸಮಸ್ಯೆ ಕಂಡುಬರುತ್ತೆ. ಹಾಗೂ ಇನ್ನು ಇತರೆ ಸಮಸ್ಯೆಗಳು ನಿಮಗೆ ಕಂಡುಬರುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಮಕರ ರಾಶಿಯವರು ಎಚ್ಚರವನ್ನು ವಹಿಸಿ. ಸಂಬಂಧಗಳಲ್ಲಿ ಗೊಂದಲ. ನಿಮ್ಮ ಸಂಬಂಧಗಳಲ್ಲೇನಾಗುತ್ತಪ್ಪ ಅಂದರೆ ತುಂಬ ಗೊಂದಲಗಳು ಏರ್ಪಡ್ತವೆ. ಯಾವುದೇ ರೀತಿಯ ಹೊಸ ಒಪ್ಪಂದವನ್ನು ಮಾಡಿಕೊಳ್ಬೇಡಿ. ಒಂದು ವೇಳೆ ಹೊಸ ಒಪ್ಪಂದ ನೀವು ಮಾಡ್ಕೊಳಕ್ಕೆ ಹೋದರೆ ಅದು ನಿಮಗೆ ಆಪತ್ತನ್ನು ತರಲಿದೆ, ತುಂಬ ತೊಂದರೆಯನ್ನು ತರಲಿದೆ. ದಿಢೀರ್ ಶ್ರೀಮಂತರಾಗಿ ಹೋಗ್ತೀರಿ, ನಾನು ಶ್ರೀಮಂತ ಆಗಬೇಕು, ಅಲ್ಲೆಲ್ಲೋ ಒಂದು ಆಫರ್ ಬಂದಿದೆ, 500 ರೂಪಾಯಿ ಕೊಟ್ಟರೆ 1000 ಕೊಡ್ತಾರೆ, 10,000 ಕೊಟ್ಟರೆ 20,000 ಬರುತ್ತೆ, ಅದೆಲ್ಲೋ ತಮಿಳ್ನಾಡಿನಲ್ಲಿದೆ, ಹಾಗೆ ಹೀಗೆ ಅಂತ ಏನಾದರೂ ನೀವು ಓಡಿದರೆ ಎಷ್ಟು ಬೇಗ ಶ್ರೀಮಂತರಾಗಲು ನೀವು ಹೋಗ್ತೀರೋ ಅಷ್ಟೇ ಬೇಗ ದರಿದ್ರರಾಗ್ತೀರಿ. ಎಚ್ಚರ. ಜೂಜು, ಸಟ್ಟ, ಲಾಟರಿ, ಹೂಡಿಕೆಯಿಂದ ಭಾರೀ ನಷ್ಟ ಸಂಭವಿಸುತ್ತೆ. ಆದ್ದರಿಂದ ನೀವು ಶನಿ ಮಹಾತ್ಮನ ದೇವಾಲಯದಲ್ಲಿ ಎಳ್ಳು ದೀಪವನ್ನು ಬೆಳಗಿಸಿ. ಕುಂಭರಾಶಿಯ ಮಾಸ ಭವಿಷ್ಯ ಶುಭ ಫಲಗಳು. ನಿಮಗೆ ಜನ ಮನ್ನಣೆ ದೊರೆಯುತ್ತೆ. ಈ ಮಾಸದಲ್ಲಿ ನಿಮಗೆ ಜನ ಮನ್ನಣೆ ಖಂಡಿತವಾಗಿ ದೊರೆಯುತ್ತೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಹೋಗ್ತಾರೆ. ನೀವು ಮಾಡ್ತಕ್ಕಂಥ ಗೃಹ ಕೃತ್ಯಗಳಲ್ಲಿ, ಮನೆಯ ಕೆಲಸಗಳಲ್ಲಿ ತುಂಬ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ, ಸಂತಾನವಿಲ್ಲದವರಿಗೆ ಸಂತಾನ ಯೋಗ ಕೂಡ ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಂಡುಕೊತೀರಿ.
ಕೆಲವು ಕಡೆಗಳಲ್ಲಿ ನೀವೇ ಮುಂದಾಳತ್ವವನ್ನು ವಹಿಸ್ತೀರಿ. ನೀವೇ ಮುಂದಾಳತ್ವವನ್ನು ವಹಿಸಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ಆದ್ದರಿಂದ ನಿಮಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ. ನಿರುದ್ಯೋಗಿಗಳಿಗೆ ಈ ಮಾಸದಲ್ಲಿ ಉದ್ಯೋಗ ಸಿಗತಕ್ಕಂಥ ಸಂಭವ ಹೆಚ್ಚಿದೆ. ನಿಮ್ಮ ಹೊಸ ಹೊಸ ಸ್ನೇಹಿತರು ನಿಮಗೆ ಪರಿಚಯ ಆಗ್ತಾರೆ. ಅವರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಜೀವನದ ಬದಲಾವಣೆ ಆಗೇ ಆಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ನೀವು ಕಾಣ್ತೀರಿ. ನಿಮ್ಮ ಆಸೆ, ಆಕಾಂಕ್ಷೆ, ಕನಸು ಏನಿದೆ ಇವೆಲ್ಲವೂ ಕೂಡ ನನಸಾಗತಕ್ಕಂಥ ಸಮಯ ಈ ಆಗಸ್ಟ್ ಮಾಹೆ ಅಂತ ಹೇಳ್ಬೋದು. ಕುಟುಂಬದವರ ಸಹಕಾರ ನಿಮಗೆ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರ ಸಹಕಾರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ನಿಮ್ಮ ರಹಸ್ಯವನ್ನು ಬಿಚ್ಚಿಡಬೇಡಿ. ಈಗೇನಾದರೂ ನಿಮ್ಮ ಯಾವುದೇ ಗುಪ್ತವಾಗಿರ್ತಕ್ಕಂಥ ರಹಸ್ಯವನ್ನು ನೀವೇನಾದರೂ ಬಿಚ್ಚಿಟ್ರಿ ಖಂಡಿತವಾಗಿಯೂ ಒದೆ ಬೀಳ್ತವೆ. ಎಚ್ಚರವಾಗಿರಿ. ನಿಮಗಿರ್ತಕ್ಕಂಥ ಶ್ರದ್ಧೆ ಏನಿದೆ ಉತ್ತಮ ಫಲವನ್ನು ನಿಮಗೆ ನೀಡುತ್ತೆ. ನಿಮಗಿರ್ತಕ್ಕಂಥ ಶ್ರದ್ಧೆ ಅದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಈ ಮಾಸ ನಿಮಗೆ ನೀಡಲಿದೆ. ರಾಜಕಾರಣಿಗಳು, ಸರ್ಕಾರಿ ನೌಕರರು, ಕಾರ್ಮಿಕರು, ರೈತಾಪಿ ಜನಗಳಿಗೆ ಈ ಮಾಸ ತುಂಬ ಶುಭದಾಯಕವಾಗಿದೆ. ಇನ್ನು ಅಶುಭ ಫಲಗಳು, ಕುಂಭರಾಶಿಯವರ ಅಶುಭ ಫಲಗಳು. ಕುಟುಂಬದವರು, ಸಂಬಂಧಿಕರೊಂದಿಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ಕುಟುಂಬದವರು, ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಎಚ್ಚರಿಕೆ ಇರಿ. ಯಾವಾಗ ಬೇಕಾದರೂ ನಿಮಗೆ ಅವರು ಮೋಸವನ್ನು ಮಾಡಬಹುದು ಅಥವಾ ತೊಂದರೆಯನ್ನು ಕೂಡ ಕೊಡಬಹುದಾಗಿದೆ. ನಿಮ್ಮ ಅಹಂಕಾರದ ವರ್ತನೆಯಿಂದ, ನಿಮಗಿರ್ತಕ್ಕಂಥ ಅಹಂಕಾರ ಏನಿದೆ ದುರಹಂಕಾರ, ಆ ದುರಹಂಕಾರದ ವರ್ತನೆಯಿಂದ ಮನೆಯ ಮಕ್ಕಳು ಮತ್ತು ಸಂಬಂಧಿಗಳು, ಸ್ವತಃ ಹೆಂಡತಿಯೊಂದಿಗೆ ನೀವು ಜಗಳ ಆಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಖಂಡಿತ ಜಗಳ ಆಡಕ್ಕೆ ಹೋಗಬೇಡಿ, ಎಚ್ಚರವಾಗಿರಿ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನವಿಡಿ. ನಿಮ್ಮ ಮಕ್ಕಳು ಆರೋಗ್ಯದ ಕಡೆ ಗಮನವನ್ನು ಇಡಿ. ಜೀವನದಲ್ಲಿ ಏರು ಪೇರು ನಡೀತಾವಪ್ಪ, ಅದಕ್ಕೇನೂ ತೊಂದರೆಯನ್ನು ಪಡಬೇಕಾಗತ್ತೆ. ಸಾಕಷ್ಟು ತೊಂದರೆಯನ್ನು ನಾವು ಪಡಬೇಕಾಗತ್ತೆ. ಆದರೆ ಯಾವುದನ್ನು ತುಂಬ ಭಕ್ತಿ ಶ್ರದ್ಧೆಯಿಂದ ನಾವು ಪರಿಹರಿಸಿಕೊಳ್ಳಬೇಕಾಯಿತು. ಬೇಡದ ಅತಿಥಿಗಳಿಂದ ನಿಮಗೆ ಇಷ್ಟ ಇಲ್ಲ ಅಂಥ ವ್ಯಕ್ತಿಗಳು ನಿಮ್ಮ ಮನೆಗೆ ಬರ್ತಾರೆ. ಅದರಿಂದ ನಿಮ್ಮ ಮನಃಶಾಂತಿ ಹಾಳಾಗುತ್ತೆ. ನಿಮ್ಗೆ ಅವ್ರು ಬರೋದು ಬೇಡ, ಆದರೆ ನಿಮ್ಮ ಮನೆಯವ್ರಿಗೆ ಬೇಕು. ಹಾಗಾಗಿ ನಿಮ್ಮ ಮನಃಶಾಂತಿ ಹಾಳಾಗೋಗುತ್ತೆ. ಬೇಡಪ್ಪ, ಅವ್ರು ಬರಲಿ, ಅವ್ರು ಹೋಗಲಿ, ನೀನೇನು ಗೊತ್ತಿಲ್ಲದ ಹಾಗೆ ನೆಮ್ಮದಿಯಾಗಿರ್ತಕ್ಕಂಥದ್ದನ್ನು ಕಲಿದ್ರೆ ಒಳ್ಳೆಯದು. ಸಟ್ಟ, ಜೂಜು, ಲಾಟ್ರಿ, ಹೂಡಿಕೆಗಳಿಂದ ಭಾರೀ ನಷ್ಟವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಿ. ಹನುಮಾನ್ ಮಂದಿರಗಳಿಗೆ ಭೇಟಿ ನೀಡಿ ಆಂಜನೇಯನನ್ನು ಪೂಜಿಸಿ ಎಳ್ಳು ದೀಪವನ್ನು ಬೆಳಗಿಸಿ ನಿಮಗೆ ಶುಭವಾಗಲಿ. ಈ ಮಾಸದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಈ ಮಾಸ ನಿಮಗೆ ಅದೃಷ್ಟದಾಯಕವಾಗಿದೆ. ಕುಟುಂಬದ ಆಸ್ತಿ ವ್ಯಾಜ್ಯಗಳೇನಿದೆ ಅವು ಈ ಮಾಸದಲ್ಲಿ ಬಗೆಹರಿಯಲಿವೆ. ಏನು ಅಣ್ಣ ತಮ್ಮಂದಿರು ಜಗಳ, ದಾಯಾದಿಗಳ ಜಗಳ ಇರ್ತವೆ, ಅವು ಈ ಮಾಸದಲ್ಲಿ ಬಗೆಹರಿತವೆ. ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತೆ. ಹಣಕಾಸು ವ್ಯವಹಾರದಲ್ಲಿ ನಿಮಗೆ ಸ್ಥಿರತೆ ಕಂಡುಬರುತ್ತೆ.
ವೃತ್ತಿ ಕ್ಷೇತ್ರದಲ್ಲಿ ಜವಾಬ್ದಾರಿಯಾಗಿ ವರ್ತನೆ ಮಾಡ್ತೀರಿ. ಕೆಲವರಿಗೆ ಉನ್ನತ ಸ್ಥಾನಕ್ಕೆ ಬಡ್ತಿ ಸಿಗ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಪ್ರೇಮಿಗಳಿಗೆ ತುಂಬ ಉತ್ಸಾಹ ಹೆಚ್ಚಾಗಲಿದೆ. ಸಂತೋಷ ಕೂಡ ಲಭ್ಯ ಆಗುತ್ತೆ. ಪ್ರೇಮಿಗಳಿಗೆ ಉತ್ಸಾಹ ಹೆಚ್ಚಾಗುತ್ತೆ, ಸಂತೋಷ ಲಭ್ಯವಾಗುತ್ತೆ, ಶುಭ ಸುದ್ದಿ ಕೂಡ ನಿಮಗೆ ಬರುತ್ತೆ. ಪಾಲುದಾರಿಕೆಯಲ್ಲಿ ನಿಮಗೆ ಉತ್ತಮ ಅವಕಾಶ ಕಂಡುಬರಲಿದೆ. ಜನಮನ್ನಣೆ ದೊರೆಯುತ್ತೆ, ನಿಮಗೆ ಸನ್ಮಾನ ಕೂಡ ಸಿಗುತ್ತೆ. ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಆಗಬಹುದು. ಮತ್ತು ಕೆಲವರಿಗೆ ರಾಜಕೀಯದಿಂದ ಶುಭ ಸುದ್ದಿಯೊಂದು ಬಂದು ಅದರಿಂದ ನಿಮಗೆ ತುಂಬ ಒಳ್ಳೆಯದು ಆಗಬಹುದು. ನಿಮ್ಮ ಕಾರ್ಯವೈಖರಿ ಏನಿದೆ ಅದು ನಿಮಗೆ ತುಂಬ ಯಶಸ್ಸನ್ನು ನೀಡುತ್ತೆ ಮತ್ತು ತುಂಬ ಸಂತೋಷವನ್ನು ಕೂಡ ತರುತ್ತೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ತುಂಬ ಹೆಚ್ಚಾಗಿರುತ್ತೆ. ನೀವು ಓದಿನತ್ತ ಹೆಚ್ಚು ಗಮನವನ್ನು ನೀವು ನೀಡ್ತೀರಿ. ಕಾರ್ಮಿಕರಿಗೆ, ಸರ್ಕಾರಿ ನೌಕರರಿಗೆ, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿಗೆ, ರೈತಾಪಿ ಜನರಿಗೆ ಈ ಮಾಸ ತುಂಬ ಶುಭದಾಯಕವಾಗಿದೆ. ಇನ್ನು ಮೀನರಾಶಿಯವರ ಅಶುಭ ಫಲಗಳನ್ನು ನಾವು ನೋಡ್ತಾ ಹೋದರೆ ಅಧಿಕವಾಗಿರ್ತಕ್ಕಂಥ ಖರ್ಚು ನಿಮಗೆ ಬರುತ್ತೆ. ನೀವು ಮನೆ ಕಟ್ಟೋಕ್ಕೆ ಹೊರಟಿದ್ದೀರಿ. ಆ ಮನೆ ಕಟ್ಟುವ ಕೆಲಸದಲ್ಲಿ ತುಂಬ ಅಡೆತಡೆಗಳು ನಿಮಗೆ ಉಂಟಾಗ್ತವೆ. ಮಾನಸಿಕವಾಗಿರ್ತಕ್ಕಂಥ ಚಿಂತೆ ನಿಮ್ಮನ್ನು ಕಾಡುತ್ತೆ. ನಿಮಗೆ ಈ ಅಡೆತಡೆಗಳು ಉಂಟಾಗಿ ಮಾನಸಿಕವಾಗಿರ್ತಕ್ಕಂಥ ಚಿಂತೆಗಳು ಈ ಮಾಸ ನಿಮಗೆ ಕಾಡುತ್ತೆ. ಈ ಮಾಸ ನಿಮಗೆ ಅಪಘಾತವಾಗ್ತಕ್ಕಂಥ ಸಂಭವ ಜಾಸ್ತಿ ಇದೆ. ನೀವು ಒಂದು ಅಶುಭ ಸುದ್ದಿಯೊಂದನ್ನು ನೀವು ಇದರಿಂದ ಕೇಳಬಹುದಾಗಿದೆ. ಹಾಗೆಯೇ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಯ ಆಗುತ್ತೆ. BP, ಶುಗರು, ಹಾರ್ಟ್ ಪೇಷಂಟ್ಸು ಇಂಥವರಿದ್ದರೆ ಅದರಿಂದ ತುಂಬ ತೊಂದರೆಯಾಗುತ್ತೆ. ಆಸ್ಪತ್ರೆಗೆ ಕೂಡ ನೀವು ಹೋಗಬೇಕಾಗತ್ತೆ. ವೈದ್ಯರ ಸಲಹೆಯನ್ನು ಕೂಡ ನೀವು ಪಡೆಯಬೇಕಾಗತ್ತೆ. ವೈದ್ಯರ ಸಲಹೆಯನ್ನು ಪಡೆದು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ನೀಡಿ. ತಂದೆ ತಾಯಿಯ ಆರೋಗ್ಯದ ಕಡೆ ತುಂಬ ಗಮನವನ್ನು ನೀವು ನೀಡಬೇಕಾಗುತ್ತದೆ. ಮತ್ತು ನೀವು ಇನ್ನೂ ಏನು ಕೆಲಸವನ್ನು ಮಾಡಬೇಕಪ್ಪ ಅಂದರೆ ಶಿವಾರಾಧನೆಯನ್ನು ಮಾಡಿ ನಿಮಗೆ ಒಳಿತಾಗುತ್ತೆ. ಗುರುಮಂದಿರಗಳಿಗೆ ಭೇಟಿ ನೀಡಿ, ಅದರಿಂದಲೂ ಕೂಡ ನಿಮಗೆ ತುಂಬ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಸಟ್ಟ, ಜೂಜು ಇವುಗಳಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ಓಡೋದಕ್ಕೆ ಹೋಗಬೇಡಿ. ಓಂ ನಮಃ ಶಿವಾಯ ಎಂದು ಯಾವಾಗಲೂ ಪಠಿಸಿ. ನಿಮಗೆ ಶುಭವಾಗಲಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.